ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. 2025ನೇ ಸಾಲಿನ BSc ನರ್ಸಿಂಗ್ ಸಲುವಾಗಿ ನೀವು ಎಲ್ಲ ಕಾಯ್ತಾ ಇದ್ದೀರಿ. KA KCET ಎಕ್ಸಾಮ್ ಬರೆದು ರ್ಯಾಂಕ್ಗಳನ್ನು ಕೂಡ ಪಡ್ಕೊಂಡಿದ್ದೀರಿ. ಅದರ ಮುಂದಿನ ಪ್ರಕ್ರಿಯೆ ಸಲುವಾಗಿ ಕಾಯ್ತಾ ಇದ್ದೀರಿ. ಈ ಒಂದು ಪ್ರಕ್ರಿಯೆಗಳು ಆರಂಭವಾಗಲಿಕ್ಕೆ ಇನ್ನು ಸ್ವಲ್ಪ ತಡವಾಗುತ್ತೆ. ಆದರೂ ಕೂಡ ನೀವು ಕೆಟ್ಟ ಹಾವಳಿಯಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದೀರಿ. ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಕನ್ಫ್ಯೂಷನಲ್ಲಿದ್ದೀರಿ. ಸೊ ಆ ಒಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೋಬೇಕಂತಂದರೆ ನಾನು ಪ್ರತಿ ಸಂಜೆ 4:15 ನಂತರ ಲೈವಲ್ಲಿ ಬರ್ತೇನೆ. ಇವತ್ತು ಕೂಡ ಲೈವಲ್ಲಿ ಬರ್ತೇನೆ. ಸೊ 4:15 ನಂತರ ಲೈವಲ್ಲಿ ಬಂದಾಗ ಡೈರೆಕ್ಟಾಗಿ ನೀವು ನನಗೆ ಕಾಮೆಂಟ್ಸ್ಗಳನ್ನು ಹಾಕಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟ್ ಹಾಕಿ. ಯಾವುದೇ ಥರದ ದುಡ್ಡು ಗಿಡ್ಡು ಏನಾದರೂ ಕೇಳಿದರೆ ಕೊಡಕ್ಕೆ ಹೋಗಬೇಡಿ. ನಾನು ಕೂಡ ಕೇಳೋದಿಲ್ಲ. ಯಾರು ಕೂಡ ಕೇಳಿದ್ರು KCET ಸಂಬಂಧಿಸಿದಂತೆ ಯಾವುದೇ ದುಡ್ಡು ಗಿಡ್ಡು ಪೇ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಆಮೇಲೆ ಎಲ್ಲ ಮಾಹಿತಿಗಳನ್ನು ನೋಡಿ ಎಂಜಾಯ್ ಮಾಡಿರಿ. ಆದರೆ ಪ್ರತಿದಿನ 1 ನಿಮಿಷ ನೀವು ಈ ಒಂದು ವೆಬ್ಸೈಟ್ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಈ KE ವೆಬ್ಸೈಟಿಗೆ ಬಂದೋಗಿ. ಇದೇ ನಿಮಗೆ ನಿಜ. ನಾವು ಹೇಳ್ತಿರೋದೆಲ್ಲ ಸುಳ್ಳು, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಯಾಕಂತಂದರೆ ಎಲ್ಲ 108 ಪ್ರತಿ ವರ್ಷವೂ ಕೂಡ ನಾವು ನೋಡ್ತೀವಲ್ಲ, ಅಲ್ಲಿ ಕೇಳಿ ಇಲ್ಲಿ ಕೇಳಿ. ನಾವು ಲೈವಲ್ಲಿ ಬಂದಾಗ ನೀವು ಇಡೀ ಜಗತ್ತನ್ನು ಅಡ್ಡಾಡ್ಕೊಂಡು ಬಂದಿರ್ತೀರ. ಅವ್ರು ಅದನ್ನು ಹೇಳಿದರು ಇದನ್ನು ಹೇಳಿದ್ರು ಅಂತ ಅದನ್ನೇ ಕಾಮೆಂಟ್ ಹಾಕ್ತಿರ್ತೀರಿ ನೀವು. ಆ ಚಾನಲ್ ಹಿಂಗೆ ಹೇಳೋದು, ಈ ಚಾನಲ್ ಹಿಂಗಾಗಿ ನೀವು ಹುಚ್ಚರಾಗೋದೊಂದು ಬಾಕಿ. ಹುಚ್ಚರಾಗೋಕ್ಕಿಂತ ಮೊದಲೇ KCET ಒಂದು ಆನ್ಲೈನ್ ಕೌನ್ಸ್ಲಿಂಗ್ ಪ್ರೊಸೀಜರ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ಈ ವಾರ ಆಗೋದು ಡೌಟ್ ಇದೆ, ಮುಂದಿನ ವಾರ ಆಗ್ಬೋದು. ಯಾಕಂದರೆ ಎಲ್ಲ ಪೂರ್ವ ತಯಾರಿ ಮಾಡ್ಕೊತಾ ಇದ್ದಾರೆ. ಯಾರು ನಮ್ಮ KA ವತಿಯಿಂದ ಎಲ್ಲ ಏನಪ್ಪ ಅಂದರೆ ಅಪ್ಡೇಟ್ಗಳನ್ನು ಮಾಡ್ತಾರೆ. ಮಾಡಿದ ಮೇಲೆ ನಿಮಗೆ ಬಿಡ್ತಾರೆ. ಸೊ ಈ ವಿಡಿಯೋದಲ್ಲಿ ವೆರಿಫಿಕೇಷನ್ ಸ್ಲಿಪ್ ಅಂತ ನೀವು ಪದೇ ಪದೇ ಕೇಳ್ತೀರಿ ನನಗೆ. ಆ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ನಾನು ಮಾಹಿತಿನ ಕೊಡ್ತೇನೆ ಮತ್ತು ತೋರಿಸ್ತೇನೆ ಹೆಂಗಿರುತ್ತೆ ಅಂಥೇಳಿ. ಸೊ ನೋಡಿ, ಇದು ಇನ್ನೂ ವೆರಿಫಿಕೇಷನ್ ಸ್ಲಿಪ್ ಅದು ಎಲ್ಲ ಬಿಡೋದು ತುಂಬ ಲೇಟ್ ಇದೆ. ಅರ್ಜೆಂಟ್ ಮಾಡೋಕ್ಕೂ ಹೋಗಬೇಡ್ರಿ. ನಾನು ಹಿಂಗೆ ಜಸ್ಟ್ ಡೆಮೋ ಥರ ತೋರಿಸ್ತಾ ಇದ್ದೀನಿ. ಈ ರೀತಿ ವೆರಿಫಿಕೇಷನ್ ಸ್ಲಿಪ್ ಅಂತ ಇರುತ್ತೆ. ಸೊ ಓಕೆನಾ. ಇದು ಕಾಲ ತಕ್ಕಂಗೆ ಕೂಡ ಬದಲಾವಣೆ ಆಗ್ತಾ ಇದೆ. ಹಿಂದಿನ ವರ್ಷದ ಬೇರೆ ಇತ್ತು, ಇದು ಒಂದು ಹಳೇದಿದು. ಹಾಗೆ ನಿಮ್ಗೆ ತೋರಿಸ್ತೇನೆ. ಯಾಕಂತಂದರೆ ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದರೆ, ಈ ವೆರಿಫಿಕೇಷನ್ ಸ್ಲಿಪ್ ನಮ್ಗೆ ಏನು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಇರೋದು ಇಲ್ಲಿದೆ ನೋಡಿರಿ, ಇವು ಮೂರು ಎದಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಮುಂದೆ ಬರುವಂಥ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ, ಅಂದರೆ ಕಾಲೇಜ್ಗಳ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಇವು 3 ನಮ್ಗೆ ಬೇಕಷ್ಟೇ. ಈ ವೆರಿಫಿಕೇಷನ್ ಸ್ಲಿಪ್ ನಮಗೆ ಎದಕ್ಕೂ ಯೂಸ್ ಇಲ್ಲ, ಓಕೆನಾ. ಅಡ್ಮಿಷನ್ಗೂ ಯೂಸ್ ಆಗೋದಿಲ್ಲ, ಎದಕ್ಕೂ ಯೂಸ್ ಇಲ್ಲ. ಆದರೆ ಇದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಮಾತ್ರ ಯೂಸ್ ಆಗುತ್ತೆ. ಇದರಲ್ಲಿ ಒಂದು ಸೀಕ್ರೆಟ್ ಕೀ ಅಂತಿದೆ ನೋಡಿರಿ. ನನಗೆ ಕೇಳ್ತಾ ಇದ್ರು ಅಭ್ಯರ್ಥಿಗಳು, ಸೀಕ್ರೆಟ್ ಕೀ ಎದಕ್ಕೆ ಯೂಸ್ ಆಗುತ್ತೆ ಅಂತೇಳಿ. ಸೀಕ್ರೆಟ್ ಕೀ ಇದು ಯುನಿಕ್ ಆಗಿರುತ್ತೆ ಎಲ್ಲರಿಗೂ ಕೂಡ. ಇದರಿಂದನೇ ಓಪನ್ ಆಗುತ್ತೆ ನಿಮಗೆ. ಆಪ್ಷನ್ ಎಂಟ್ರಿ ನೀವು ಓಪನ್ ಮಾಡಬೇಕಂದ್ರೆ ಇದನ್ನೇ ಓಪನ್ ಮಾಡೋದು. ಇದನ್ನು ತೊಗೊಂಡೇ ಓಪನ್. ಇದು ಒಂಥರ ಸೀಕ್ರೆಟ್ ಥರ, ನಿಮಗೇನೋ ಒಂಥರ ಜಾಸೂಸಿ ಥರ ಇದ್ದಂಗೆ ಇದು. ಸೊ ಇದನ್ನು ನಿಮ್ಗೆ ಕೊಟ್ಟಿರ್ತಾರೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ಅಂದರೆ ಪಾಸ್ವರ್ಡನ್ನು ಚೇಂಜ್ ಮಾಡ್ಬೋದು, ಆದರೆ ಸೀಕ್ರೆಟ್ ಕೀ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ಸೀಕ್ರೆಟ್ ಕೀಯನ್ನು ಯೂಸ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದರ ಸಲುವಾಗಿ ನೀವೇನು ಮಾಡಬೇಕು, ಕಾಯಬೇಕಾಗುತ್ತೆ. ಈಗ ಫ್ಯೂಚರ್ ಒಳಗಡೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬರೋ ತನಕನೂ ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡೋ ತನಕ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗೋದಿಲ್ಲ. ಓಕೆ, ಇದನ್ನು ತೋರಿಸಂತ ಹೇಳಿದಿರಿ ನೀವು. ಡೆಮೋ ಥರ ತೋರಿಸಿದ್ದೀನಿ. ಇದು ಹಳೇದಿದು, ನನ್ನ ಹತ್ರ ಒಂದು ಹಳೇದಿತ್ತು, ಹಾಗೆ ತೋರಿಸಿದ್ದೀನಿ. ಬಟ್ ಈಗ ನೀವು ಬರೋದು ಸ್ವಲ್ಪ ಚೇಂಜ್ ಆಗಿ ಬರುತ್ತೆ.